ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯನ್ನು ಕೋರುತ್ತಾ ಸಿಂಹರಾಶಿಯ ಈ ಸಂವತ್ಸರ ಯುಗಾದಿಯ ಫಲವನ್ನು ಈಗ ಅವಲೋಕಿಸೋಣ. ಪರಾಭವ ನಾಮ ಸಂವತ್ಸರದ ಯುಗಾದಿ ಇದೇ ಮಾರ್ಚ್ 19ರಿಂದ ಜರುಗುವಂಥದ್ದಿರುತ್ತೆ. 2026 ಮಾರ್ಚ್ 19ರಿಂದ ಮುಂದಿನ ವರ್ಷ ಅಂದರೆ 2027 ಏಪ್ರಿಲ್ 6ನೇ ತಾರೀಕುವರೆಗೂ ಈ ಸಂವತ್ಸರ ಜಾರಿಯಲ್ಲಿರುತ್ತೆ. ಚಾಂದ್ರಮಾನ ಪದ್ಧತಿಗೆ ಅನುಸಾರವಾಗಿ ಸಂವತ್ಸರ ಬದಲಾಗುವಂಥ ವಿಚಾರ. ಈ ನೂತನ ಸಂವತ್ಸರದಲ್ಲಿ ಸಿಂಹರಾಶಿಗೆ ಆರಂಭದಲ್ಲಿ ಸುಖ ಸೌಭಾಗ್ಯ ಇಷ್ಟಾರ್ಥ ಸಿದ್ಧಿಗಳೆಲ್ಲವೆ. ಮಧ್ಯದಿಂದ ಸ್ವಲ್ಪ ದುಸ್ತರ, ಆರಂಭ ಸ್ವಲ್ಪ ಉತ್ತಮವಾದ ಶುಭಕರ ಫಲಗಳು ಬಂದರೂ ಮಧ್ಯದ ಬಳಿಕ ಸ್ವಲ್ಪ ನಿಮಗೆ ದುಸ್ತರವಾದ ಗ್ರಹಸ್ಥಿತಿಗಳು ನಿರ್ಮಾಣ ಆಗಲಿವೆ. ಅಲ್ಲಿ ದೀರ್ಘಚಾರಿ ಗ್ರಹಗಳ ಒಂದು ಪ್ರಭಾವವನ್ನು ಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ತಾರೆ. ದೀರ್ಘಚಾರಿ ಗ್ರಹಗಳಂದರೆ ವಿಶೇಷವಾಗಿ ಗುರು, ಶನಿ, ರಾಹು, ಕೇತು ಎಂಬಂತಹ ಈ ಬಹಳಷ್ಟು ದೀರ್ಘಾವಧಿಯಲ್ಲಿ ಒಂದೊಂದು ರಾಶಿಯಲ್ಲಿ ಇರತಕ್ಕಂಥ ಗ್ರಹಗಳು. ಉದಾಹರಣೆಗೆ ಶನಿ ಮಹಾರಾಜರು 2.5 ವರ್ಷ, ಗುರು ಮಹಾರಾಜರು 1 ವರ್ಷ, ರಾಹು ಕೇತುಗಳು 1.5 ವರ್ಷಗಳು ಒಂದೊಂದು ರಾಶಿಯಲ್ಲಿ ಇರುವಂಥದ್ದು. ಇನ್ನು ಕ್ಷಿಪ್ರಚಾರಿ ಗ್ರಹಗಳ ಪಟ್ಟಿಯಲ್ಲಿ ಅಲ್ಲಿ ಬುಧ, ಶುಕ್ರ, ಮಂಗಳ ಇವೆಲ್ಲ ಬರುವಂಥದ್ದು. ಚಂದ್ರನು ಪ್ರತಿ 2 ದಿನಗಳಿಗೊಮ್ಮೆ ಮತ್ತು 2 ದಿನಗಳಿಗೊಮ್ಮೆ ಚಂದ್ರನ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಕ್ಷಿಪ್ರಚಾರಿ ಗ್ರಹಗಳಿಂದ ಸಿಗುವಂತಹ ಉತ್ತಮ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅದನ್ನೇನು ನೀವು ಆತಂಕ ಪಡುತ್ತೇನಿಲ್ಲ. ಆದರೆ ಅಲ್ಲಿ ದೀರ್ಘಚಾರಿ ಗ್ರಹಗಳಿಂದ ನಿಮಗೆ ಬಹಳಷ್ಟು ವ್ಯತ್ಯಾಸದ ಪರಿಣಾಮಗಳು, ಅದರಲ್ಲೂ ಗುರುವಿನ ಪರಿವರ್ತನೆ ಆದ ಬಳಿಕ ಅಂದರೆ ವರ್ಷದಲ್ಲಿ ಈಗ ಜೂನ್ ತಿಂಗಳಲ್ಲಿ ಗುರುವಿನ ಪರಿವರ್ತನೆ ಆಗಲಿದೆ. ಆರಂಭದ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಪರವಾಗಿಲ್ಲ, ಉತ್ತಮವಾದ ಅವಕಾಶಗಳಿವೆ. ಗುರುಬಲದ ಲಾಭಸ್ಥಾನದ ಗುರುವಿನ ವಿಶೇಷವಾದ ಪ್ರಭಾವ ನಿಮ್ಮ ಮೇಲೆ ಇರುವ ಕಾರಣ ಶುಭ ಲಾಭ, ಸುಖ, ಜಯಗಳು ಆರಂಭದಲ್ಲೇ ಆಗಲಿವೆ. ಯಾವಾಗ ಗುರುವಿನ ಪರಿವರ್ತನೆ ಅಲ್ಲಿ ಮುಂದಿನ ರಾಶಿಗೆ ಆಗ್ತಾ ಇರುತ್ತೆ, ಅಲ್ಲಿ ಮಿಥುನದಿಂದ ಕಟಕಕ್ಕೆ ಪ್ರವೇಶವಾಗುವಂಥ ಗುರುವಿಂದಾಗಿ ನಿಮಗೆ ನಷ್ಟದ ಗುರು ಪರಿವರ್ತನೆ, ಹಿಂದೆ ಎಲ್ಲ ಲಾಭ ಆಗಿದ್ದ ಪರಿಣಾಮ ಮತ್ತು ಮುಂದೆ ನಷ್ಟದ ಪ್ರಭಾವವಾಗಿ ಆಗ್ಬೋದು. ಅದೇ ರೀತಿ ಗುರುವಿನ ಪ್ರಭಾವದ ಮತ್ತು ಅಲ್ಲಿ ಗುರುವಿಗೆ ವಕ್ರಗತಿ ಅತಿಚಾರದ ಸ್ಥಿತಿ ಬಂದಾಗಲೂ ನಿಮಗೆ ಅದರಲ್ಲಿ ಹೆಚ್ಚಿನ ಏನು ಬದಲಾವಣೆಗಳು ಕಂಡುಬರೋದಿಲ್ಲ. ಹಾಗಾಗಿ ಗುರುವಿನ ಅತಿಚಾರ ಬಂದಾಗ ಗುರು ನಿಮ್ಮ ಜನ್ಮಕ್ಕೆ ಬರ್ತಾನೆ, ಅದೂ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿರೋದಿಲ್ಲ. ಮತ್ತೊಮ್ಮೆ ಆತನು ಹಿಮ್ಮುಖವಾಗಿ ಹೋಗ್ತಾನೆ, ಅದೂ ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ. ಹಾಗಾಗಿ ಕೇವಲ ಆರಂಭದ 2 ತಿಂಗಳು ಮತ್ತು ಸುಮಾರು 10 ದಿನಗಳು ಅಂದರೆ ಮಾರ್ಚ್ 19ರಿಂದ ಜೂನ್ ಆರಂಭದವರೆಗೂ ಮಾತ್ರ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ಇರುವಂಥದ್ದು. ಆ ಒಂದು ಲೆಕ್ಕಾಚಾರದಲ್ಲಿ ನಿಮಗೆ ಆರಂಭದಲ್ಲಿ ಶುಭ ಲಾಭ ವೃದ್ಧಿ ಆಗ್ತವೆ. ಮಧ್ಯದಿಂದ ಸ್ವಲ್ಪ ನಿಮಗೆ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ವ್ಯಕ್ತವಾಗುವಂಥ ಪ್ರಭಾವ. ಆರೋಗ್ಯದ ವಿಚಾರ ಗಮನಿಸಿದರೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯದ ವಿಚಾರ ಸ್ವಲ್ಪ ಉತ್ತಮವೇ ಇರುತ್ತೆ. ಯಾವಾಗ ಈ ಗುರುವಿನ ಪರಿವರ್ತನೆ ಯಾವಾಗ ಆಗುತ್ತೆ ಅಂದಿನಿಂದ ಅಂದರೆ ನಿಮಗೆ ಜೂನ್ ತಿಂಗಳ ಆರಂಭದಿಂದಲೇ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಹವಾಮಾನದಿಂದ ಅಥವಾ ನೀರಿನಿಂದ, ಮಳೆಯ ಪ್ರಭಾವದಿಂದ ನಿಮ್ಮ ಮೇಲೆ ಆರೋಗ್ಯದಲ್ಲಿ ತೊಂದರೆಗಳು ಬರುವುದು. ಈಗಾಗಲೇ ಇದ್ದಂತಹ ಅನಾರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆ, BP, ಶುಗರು ಅಥವಾ ಅಸ್ತಮಾ, ಅಲರ್ಜಿ ಅಥವಾ ಬೆನ್ನು ನೋವು ಮುಂತಾದೆಲ್ಲ ಸಮಸ್ಯೆ ಇದ್ದವರಿಗೆ ಅದು ಜೂನ್ ತಿಂಗಳ ಬಳಿಕ ಹೆಚ್ಚಾಗ್ತಾ ಬರ್ಬೋದು. ಜುಲೈ, ಆಗಸ್ಟಲ್ಲಿ ಇನ್ನಷ್ಟು ಆರೋಗ್ಯದ ಗಂಭೀರ ಸಮಸ್ಯೆಗಳು ಎದುರಾಗ್ಬೋದು. ವರ್ಷದ ಕೊನೆಗೂ ನಿಮಗೆ ಇನ್ನಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತಾರೆ. ಹಾಗಾಗಿ ಪ್ರತಿಯೊಬ್ಬರ ಅವರವರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು, ಆರೋಗ್ಯಕರ ಜೀವನ ಶೈಲಿ ಲೈಫ್ ಸ್ಟೈಲನ್ನು ಸರಿ ಮಾಡಿಕೊಳ್ಳೋದು ಎಲ್ಲರ ಕರ್ತವ್ಯ. ಹಾಗಾಗಿ ಸಿಂಹರಾಶಿಯವರು ಇದು ಹಿರಿಯರು ಕಿರಿಯರು ಎಂಬ ಭಯದಲ್ಲದೆ ಯಾವುದೇ ವಯೋಮಾನದವರು ಆರೋಗ್ಯದ ಕಾಳಜಿ ಈ ವರ್ಷದಲ್ಲಿ ಅಂದರೆ ಯಾವಾಗಲೂ ಬೇಕು, ಪ್ರತಿ ವರ್ಷದಲ್ಲೂ ಬೇಕು. ಅದರಲ್ಲೂ ಈ ವರ್ಷದಲ್ಲೂ ಸ್ವಲ್ಪ ಜಾಸ್ತಿ ಆರೋಗ್ಯದ ಕಡೆಗೆ ಗಮನ ಬೇಕಾಗುತ್ತೆ. ಅಲ್ಲಿ ಗ್ರಹಗಳ ಒಂದು ವೈಪರೀತ್ಯ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಆಸ್ಪತ್ರೆ ಖರ್ಚು, ಔಷಧದ ಖರ್ಚು, ಅದು ಇನ್ನಿತರವಾದ ನಿಮಗೆ ತಪಾಸಣೆ ಖರ್ಚು ಇವೆಲ್ಲ ಸ್ವಲ್ಪ ನಿಮ್ಮ ಊಹೆಗೆ ಮೀರಿ ಬರ್ಬೋದಾಗಿದೆ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದರೆ, ಶಿಕ್ಷಣ ಪಡೆಯುತ್ತಿದ್ದರೆ ಆರಂಭದ ತಿಂಗಳುಗಳಲ್ಲಿ ನಿಮಗೆ ನಿಮ್ಮ ಪರವಾಗಿ ಇದೆ. ಅಂದರೆ ಜೂನು ಆರಂಭದವರೆಗೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ನಿಮ್ಮ ಪರವಾಗಿ ಏನಿದೆ. ಜೂನ್ ತಿಂಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಅನುಭವ ಆಗ್ಬೋದು. ಯಾರಿಗೆ ಈ ಜೂನ್ನಲ್ಲೇ ಬರುವಂಥ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಟಫ್ ಅನ್ನಿಸ್ಬೋದು. ಯಾವುದೇ ನಿಮ್ಮ ಪರೀಕ್ಷೆಗಳು ಮಾರ್ಚ್, ಏಪ್ರಿಲಲ್ಲಿ ಮುಗಿದಿದ್ರೆ ಪರವಾಗಿಲ್ಲ, ಮೇ ತಿಂಗಳಲ್ಲೂ ಆದರೂ ಪರವಾಗಿಲ್ಲ, ನಿಮಗೆ ಉತ್ತಮ ಫಲಿತಾಂಶದ ಒಂದು ಅವಕಾಶ ಬರುತ್ತೆ. ಅಥವಾ ಅದೃಷ್ಟ, ಲಕ್ ಅಂತ ಹೇಳ್ತಾರಲ್ಲ, ಆ ಲಕ್ ಆವಾಗ ನಿಮ್ಮ ಪರವಾಗಿರುತ್ತೆ. ಜೂನ್ನಿಂದ ಬಳಿಕ ನಿಮ್ಮ ಲಕ್ಕು ನಿಮ್ಮಿಂದ ಸ್ವಲ್ಪ ದೂರ ಆಗ್ಬೋದು. ಆವಾಗ ನಿಮ್ಮ ಊಹೆಗಿಂತ ಸ್ವಲ್ಪ ಕಡಿಮೆ ಅಂಕ ಬರೋದು, ನಿಮಗೆ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಇನ್ಸ್ಟಿಟ್ಯೂಟ್ಗಳಿಂದ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೇ ಸೀಟ್ ಅಲಾಟ್ ಆಗುವಂಥದ್ದು,
ಇತ್ಯಾದಿ ವಿಚಾರಗಳು ಜರುಗಬಹುದು. ಹಾಗಾಗಿ ಹೆಚ್ಚಿನ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಯತ್ನವನ್ನು ಗೈಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರವಾಗಿ ಈ ಸಂವತ್ಸರದಲ್ಲಿ ಆದಿಭಾಗದಲ್ಲಿ ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹಣಕಾಸಿನ ಆದಾಯ ಉತ್ತಮ ಬರುತ್ತೆ. ವ್ಯಾಪಾರ, ಉದ್ಯಮ, ಕೈಗಾರಿಕೆ ನಡೆಸುವವರಿಗೆ ಆರಂಭದಲ್ಲಿ ನಿಮಗೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ತುಂಬ ಚೆನ್ನಾಗಿ ಆದಾಯ ಎಲ್ಲ ಬರುತ್ತೆ. ಯಾವಾಗ ಜೂನ್ ಆರಂಭ ಆಗುತ್ತೋ ಅಂದಿನಿಂದ ಆದಾಯದಲ್ಲಿ ಕುಸಿತ ಆಗುತ್ತೆ. ಮತ್ತು ಡಿಸೆಂಬರ್ ಬಂದಾಗ ಮತ್ತಷ್ಟು ಆದಾಯದಲ್ಲಿ ಕುಂಠಿತ ಆಗುವಂಥದ್ದು, ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ, ಮತ್ತು ನೀವು ಮಾಡಿದಂಥ ಸಾಲದ ನಿಮಗೆ ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಇನ್ನು ಯಾರಾದರೂ ನಿಮಗೆ ನೀವು ಕೊಟ್ಟಂಥ ಹಣ ನಿಮಗೆ ಮರಳಿ ಬರದೇ ಇರುವಂಥದ್ದು ಮುಂತಾದ ಆರ್ಥಿಕವಾದ ಏರುಪೇರುಗಳು, ಜೊತೆಗೆ ಆರ್ಥಿಕವಾದ ವಿವಾದಗಳು ಬರುವಂಥದ್ದು. ಅದೇ ರೀತಿ ಯಾರೋ ಈ ರಾಜಕೀಯದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಾರೆ ಅವರಿಗೆ ವರ್ಷದ ಮಧ್ಯಭಾಗದಿಂದ ವರ್ಷದ ಮತ್ತು ಕೊನೆಯವರೆಗೂ ಅನೇಕ ರೀತಿಯ ಸವಾಲು, ಸಂಕಷ್ಟಗಳು ಎದುರಾಗ್ಬೋದು. ಅವರ ಮೇಲೆ ಶಿಸ್ತು ಕ್ರಮ, ಕಾನೂನು ಕ್ರಮ, ಸಸ್ಪೆನ್ಷನ್ ಆಗುವಂಥದ್ದು, ಡಿಸಿಪ್ಲಿನರಿ ಆ್ಯಕ್ಷನ್ ಆಗುವಂಥದ್ದೆಲ್ಲ ಬರ್ಬೋದು. ಖಾಸಗಿ ರಂಗದಲ್ಲಿ ಅಂದರೆ ಪ್ರೈವೇಟ್ ಸೆಕ್ಟರ್ಲಿರೋರಿಗೆ ಉದ್ಯೋಗಕ್ಕೆ ಆ ಬಳಿಕ ಕುತ್ತು ಬರ್ಬೋದು ಸಂವತ್ಸರದ ಕೊನೆಗೆ ಭಾಗದಲ್ಲಿ. ಅಂದರೆ ನಿಮಗೆ ನವಂಬರ್, ಡಿಸೆಂಬರ್ನಿಂದ ಮತ್ತು ಮುಂದಿನ ಮಾರ್ಚ್ವರೆಗೂ ಉದ್ಯೋಗದಲ್ಲಿ ತುಂಬ ಒಂದು ತಾಕಲಾಟ, ಪೀಕಲಾಟ ಬರುವಂಥದ್ದು, ಉದ್ಯೋಗಕ್ಕೆ ಕುತ್ತು ಬರುವಂಥ ಘಟನೆಗಳು ಸಾಧ್ಯತೆ ಬರ್ತವೆ. ಇನ್ನು ಅನೇಕ ಕೌಟುಂಬಿಕ ವಿವಾದಗಳು ನಿಮಗೆ ಈ ಸಂವತ್ಸರದಲ್ಲಿ ಸಾಧ್ಯತೆ ಬರುತ್ತೆ. ಕೌಟುಂಬಿಕ ಅಂದರೆ ತಂದೆ ಮಕ್ಕಳ ಮಧ್ಯೆ, ಆಸ್ತಿ ವಿವಾದಗಳು, ಅಥವಾ ಅತ್ತೆ ಮಾವ ಸೊಸೆ ಮಧ್ಯೆ ಇತ್ಯಾದಿಗಳ ವಿವಾದಗಳು ಬರುವಂಥದ್ದು ಇವೆಲ್ಲ ಜಾಸ್ತಿ. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ವಿವಾದಗಳು ಜಾಸ್ತಿ ಬರ್ತವೆ. ಇನ್ನು ನಿಮ್ಮ ಮನೆಯ ಹಿರಿಯರ ಆರೋಗ್ಯಕ್ಕೆ ವ್ಯತ್ಯಾಸ ಆಗುತ್ತೆ. ಯಾರ್ಯಾರು ಸಿಂಹರಾಶಿಯವರಿದ್ದರೆ ಅವರ ಮನೆಯಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಅಥವಾ ಇನ್ನಿತರ ಹಿರಿಯರಿದ್ದರೆ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬರುವಂಥದ್ದು, ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳು ಕಾಣಿಸುವಂಥದ್ದೆಲ್ಲ ಸಾಧ್ಯತೆ ಕಂಡು ಬರುತ್ತೆ. ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳ ಸಿದ್ಧತೆ ಇಲ್ಲದ್ರೆ ಅಲ್ಲಿ ವಿಳಂಬ ಅಥವಾ ವಿಘ್ನಗಳು ಬರುವಂಥದ್ದು. ಉದಾಹರಣೆಗೆ ನೀವು ಆರಂಭದ 3 ತಿಂಗಳನ್ನು ಚೆನ್ನಾಗಿ ಬಳಕೆ ಮಾಡ್ಕೊಳ್ಳಿ. ಮಾರ್ಚ್, ಏಪ್ರಿಲ್, ಮೇನ ಬಳಕೆ ಮಾಡ್ಕೊಳ್ಳಿ. ಮದುವೆ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಮದುವೆ ಆಗಲಿಕ್ಕೂ ಅಷ್ಟೇ ನಿಮಗೆ ಮೇವರೆಗೂ ಉತ್ತಮವಾದ ಅವಕಾಶ ಇರುವಂಥದ್ದು. ಜೂನ್ ಬಳಿಕ ನಿಮಗೆ ಅಲ್ಲಿ ಗ್ರಹಗಳ ವೈರುಧ್ಯ ಜಾಸ್ತಿ ಆಗುವ ಕಾರಣ ಶುಭ ಕಾರ್ಯದಲ್ಲಿ ವಿಳಂಬ, ವಿಘ್ನಗಳು ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ವಿವಾಹದ ಪ್ರಯತ್ನಕ್ಕೂ ಇರ್ಬೋದು ಅಥವಾ ಉದ್ಯೋಗದ ಪ್ರಯತ್ನ ಇರ್ಬೋದು, ಯಾವುದೇ ಆರಂಭದ ಪ್ರಯತ್ನ ಇರ್ಬೋದು, ಆರಂಭದ ನೀವು ಮೇ ತಿಂಗಳೊಳಗೆ ಎಲ್ಲ ಮುಗಿಸಿಕೊಳ್ಳೋದು ಒಂದು ಜಾಣತನದ ವಿಚಾರ ಆಗಿರುತ್ತೆ. ಆ ಬಳಿಕ ನೀವು ಅಂದುಕೊಂಡಂತೆ ಸ್ವಲ್ಪ ನಡೆಯೋದು ಸ್ವಲ್ಪ ದುಸ್ತರ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಇನ್ನು ಈ ಒಟ್ಟಾರೆಯಾಗಿ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ ಖಂಡಿತ ಸಿಂಹರಾಶಿಯವರಿಗೆ ಈ ವರ್ಷ ಬೇಕು. ಆರಂಭದಲ್ಲಷ್ಟೇ ನಿಮಗೆ ಗ್ರಹಗಳು ನಿಮ್ಮ ಪರವಾಗಿರ್ತವೆ. ನಂತರ ದೀರ್ಘಾಚಾರಿ ಗ್ರಹಗಳ ವೈರುಧ್ಯವನ್ನು ನೀವು ವರ್ಷ ಪೂರ್ತಿ ಎದುರಿಸುವಂಥ ಪ್ರಮೇಯ ಎದುರಾಗಬಹುದಾಗಿದೆ. ಡಿಸೆಂಬರಲ್ಲಿ ಒಂದು ಮೊದಲ ವಾರದಲ್ಲಿ ಆಗುವಂಥ ಒಂದು ರಾಹುಕೇತುಗಳ ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ಕೆಲವೊಂದು ನಿಮಗೆ ಕ್ಷಣದಲ್ಲಿ ಅಲ್ಲಿ ರಾಹುವಿನ ಪ್ರಭಾವ ಸ್ವಲ್ಪ ಮಟ್ಟಿಗೆ ನಿಮ್ಮವಾಗಿ ಪರವಾಗಿ ಬರ್ಬೋದಾಗಿದೆ. ಯಾಕಂದರೆ ಆತ ನಿಮಗೆ 7ನೇ ಸ್ಥಾನದಿಂದ 6ರ ಸ್ಥಾನಕ್ಕೆ ರಾಹುವಿನ ಒಂದು ಪರಿವರ್ತನೆ ನಿಮಗೆ ಆಗುವಂಥದ್ದು ಅದೊಂದು ಸ್ವಲ್ಪ ಮಟ್ಟಿಗೆ ರಿಲೀಫ್, ಟೆಂಪರರಿ ರಿಲೀಫ್ ಸ್ವಲ್ಪ ಕೊಡ್ಬೋದು. ಅದರ ಹೊರತು ನಿಮಗೆ ಹೆಚ್ಚಿನ ರಿಲೀಫ್ಗಳು ಈ ವರ್ಷದಲ್ಲಿ ಅಷ್ಟೊಂದು ಬರಲಿಕ್ಕಿಲ್ಲ. ಆರಂಭದ 3 ತಿಂಗಳ ಹೊರತುಪಡಿಸಿ ನಂತರದ ತಿಂಗಳುಗಳು ತುಂಬ ಏರುಪೇರು ಮತ್ತು ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಾಗಾಗಿ ಅವೆಲ್ಲ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಭಕ್ತಿ ಮಾಡೋದಾಗಲಿ, ಶಿವ, ಈಶ್ವರ ಅಥವಾ ಶಿವನ ದೇವಾಲಯಗಳ ಸಂದರ್ಶನ, ಶಿವ ಅಷ್ಟಕ, ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ ಪಠನೆ ಅಥವಾ ಶಿವನ ಕ್ಷೇತ್ರದಲ್ಲಿ ರುದ್ರಾಭಿಷೇಕ ಸಲ್ಲಿಸುವಂಥದ್ದು, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ಜೊತೆಗೆ ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡ್ಬೋದು, ಜೊತೆಗೆ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ, ಗಣೇಶ, ದೇವಿ, ದುರ್ಗಾದೇವಿ ಮುಂತಾದ ಯಾವುದೇ ಶಕ್ತಿ ಪೀಠಗಳ ಸಂದರ್ಶನ ಮಾಡುವಂಥದ್ದು. ಹೀಗೆ ದೇವತಾ ಭಕ್ತಿ, ದೇವಾಲಯಗಳ ಸಂದರ್ಶನ ಅಥವಾ ಸ್ತೋತ್ರ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಣೆ ಮಾಡ್ಬೋದು. ಆರ್ಥಿಕವಾದ ಸಬಲತೆ ಉಳ್ಳವರು ದಾನ ಧರ್ಮಗಳನ್ನು ಅಥವಾ ನವಗ್ರಹಗಳ ಧಾನ್ಯಗಳನ್ನು ಅಥವಾ ಅನಾಥಾಶ್ರಮ, ವೃದ್ಧಾಶ್ರಮ ಇತ್ಯಾದಿಗಳಿಗೆ ನಿಮ್ಮಿಂದ ಆಗುವಂಥ ಆರ್ಥಿಕ ಅಥವಾ ವಸ್ತು ರೂಪದ ಸಹಾಯವನ್ನು ಮಾಡುತ್ತದೆ. ಈ ರೀತಿ ಅನೇಕ ಮಾರ್ಗಗಳ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಯಾರು ಈ ಒಂದು ಅಡ್ಡ ಪರಿಣಾಮ ಅಥವಾ ಘೋರ ಪರಿಣಾಮ ಎಂದು ಚಿಂತಿತರಾಗಬೇಕಾಗಿಲ್ಲ. ನಿಮ್ಮ ಶ್ರದ್ಧೆ, ನಿಷ್ಠೆ, ಭಕ್ತಿಯನ್ನು ನಿರಂತರವಾಗಿ ಕಾಯ್ದುಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ಪರಾಭವ ಸಂವತ್ಸರದಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.